आप देख रहे हैं एफएम एक्सप्रेस न्यूज। मैं आपके साथ मेहनत। आज बीजापुर शहर में लोकसभा चुनाव के लिए बीएसपी के उम्मीदवार श्रीनाथ पुजारी ने प्रेस कॉन्फ्रेंस में भ्रष्टाचार मुक्त भारत करने की बात करते हुए कल अपना नॉमिनेशन फाइल करने की बात कही। ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಪೂಜಾರಿ ಅಂತೇಳಿ. ನಾನು ಹಲವಾರು ಪ್ರಗತಿಪರ ಹೋರಾಟದಲ್ಲಿ ಆಗಿರ್ಬೋದು, ವಿವಿಧ ಸಾಮಾಜಿಕ ರಂಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತುತ್ತಾ ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ನಾನು ಹೋರಾಟದ ಜೀವನದ ಮೂಲಕ ತಮ್ಮ ಮುಂದೆ ನಾನು ಗುರುತಿಸ್ಕೊಂಡಿದ್ದೀನಿ. ತಾವು ಕೂಡ ನನ್ನನ್ನು ಪ್ರೋತ್ಸಾಹಿಸಿದ್ದೀರಿ ಮತ್ತು ನನಗೆ ಬೆಂಬಲಿಸಿದ್ದೀರಿ, ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಅದೇ ರೀತಿ ಈಗ ಬದಲಾದ ಸನ್ನಿವೇಶದಲ್ಲಿ ಈಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಒಂದು ನೈಜ ನಾಯಕತ್ವದ ಕೊರತೆ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನಾದರೂ ವಿಜಯಪುರ ಜಿಲ್ಲೆಯಲ್ಲಿ ಒಂದು ನಾಯಕತ್ವವನ್ನು ರೆಡಿ ಮಾಡಬೇಕಾಗಿರ್ತ ಸಂದರ್ಭ ಈ ವಿಜಯಪುರ ಜಿಲ್ಲೆಗಿದೆ. ಈಗಿರ್ತಕ್ಕಂಥ ಸಂಸದರು 10 ವರ್ಷದ ಅವಧಿಯಲ್ಲಿ ಒಂದೇನು ಕೆಲಸ ಮಾಡಿಲ್ಲ. ಏನು ಕೆಲಸ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ? ನಿರುದ್ಯೋಗ ತಾಂಡವಾಡ್ತಾ ಇದೆ. ನಿರುದ್ಯೋಗಿಗಳು ವಿಜಯಪುರ ಜಿಲ್ಲೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಎಷ್ಟು ಲಕ್ಷಾಂತರ ಜನ ನಿರುದ್ಯೋಗಿಗಳು ವಿಜಯಪುರ ಜಿಲ್ಲೆಯಿಂದ ಬೇರೆ ಕಡೆ ಹೋಗಿ ಅರಿಸಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. 5-10 ಸಾವಿರ ರೂಪಾಯಿ ದುಡಿತಾರೆ. ಮನೆಯಿಂದ ಅಕ್ಕಿ ಬೇಳೆಯನ್ನು ಕಟ್ಕೊಂಡು ಹೋಯ್ದು ಅಲ್ಲಿ ಕೆಲಸ ಮಾಡಿ ಬರ್ತಕ್ಕಂಥ ಪರಿಸ್ಥಿತಿ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಜನತೆಗಿದೆ. ಇದನ್ನ ಮನಗಂಡಿರ್ತಕ್ಕಂಥ ಇದನ್ನ ನೋಡಿಕೊಂಡು ಕೂಡ ನಮ್ಮ ಸಂಸದರು 10 ವರ್ಷದಲ್ಲಿ ಕೇವಲ ನಗೆ ಮಾಡೋದ್ರ ಮೂಲಕ, ಒಂದು ಚರ್ಚೆ ಮಾಡೋದ್ರ ಮೂಲಕ ಜನರ ಜೀವನ ಜೊತೆಯಲ್ಲಿ ಆಟವಾಡ್ತಾ ಬಂದಿದ್ದಾರೆ ಹೊರತು ಒಂದು ಅಭಿವೃದ್ಧಿ ಕಾರ್ಯಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಯಾವುದೂ ಕೂಡ ಮಾಡಿಲ್ಲ. ಅವರಿಗೆ ಜನಪರ ವಿಚಾರಗಳೇ ಇಲ್ಲ. ಜನರಿಗೆ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರಧಾರೆನೇ ಇಲ್ಲ. ಅವರಿಗೆ ಕೇವಲ ಏನಪ್ಪಾ ಅಂತಂದ್ರೆ ರಾಜಕೀಯ ಅನ್ನೋದೊಂದು ಏನಪ್ಪಾ ಅಂತಂದ್ರೆ ಅವರಿಗೆ ಒಂದು ಸೋಕಿ ಆಗಿಬಿಟ್ಟಿದೆ ಹೊರತು ಅದನ್ನ ಏನಪ್ಪಾ ಅಂತಂದ್ರೆ ಜನರಿಗೆ ಅಭಿವೃದ್ಧಿ ಮಾಡಬೇಕು, ಜನರಿಗೆ ನಮ್ಮ ಬಿಜಾಪುರ ಜಿಲ್ಲೆಯ ಜನರ ಮೇಲೆ ಋಣ ಇದೆ, ಅವ್ರಿಗೆ ಏನಾದ್ರು ತೀರಿಸಬೇಕು ಅಂತಕ್ಕಂಥ ಕೆಲಸವನ್ನು 10 ವರ್ಷದಲ್ಲಿ ಅವರು ಮಾಡೇ ಇಲ್ಲ. ಆ ಕಾರಣಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ನಿರುದ್ಯೋಗ ಸಮಸ್ಯೆಯ ಜೊತೆಗೆ ರೈತರ ಸಮಸ್ಯೆ ಇದೆ, ಮಹಿಳೆಯರ ಸಮಸ್ಯೆ ಇದೆ, ಕಾರ್ಮಿಕರ ಸಮಸ್ಯೆ ಇದೆ. ಇವೆಲ್ಲವನ್ನು ಕೂಡ ನೀಗಿಸುವ ನಿಟ್ಟಿನಲ್ಲಿ ನಾವು ಯೋಜನೆಯನ್ನು ರೂಪಿಸ್ತೀನಿ. ಮುಂದಿನ ದಿನಮಾನದಲ್ಲಿ ನಾವೇನಾದರೂ ಈ ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ಭರವಸೆ ನನಗಿದೆ. ಯಾಕಂತ ಕೇಳಿದ್ರೆ ನಮ್ಮ ಜೊತೆಯಲ್ಲಿ ಕಾರ್ಮಿಕರಿದ್ದಾರೆ ಮತ್ತು ಇನ್ನೊಂದೇನಪ್ಪಾ ಅಂತಂದ್ರೆ ಗುತ್ತಿಗೆ ನೌಕರರಿದ್ದಾರೆ ಮತ್ತು ನಿರುದ್ಯೋಗಿ ಯುವಕರಿದ್ದಾರೆ ಮತ್ತು ಸಮುದಾಯಗಳು ಕೂಡ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ದಲಿತ ಎಲ್ಲ ವರ್ಗದ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಈಗ ಸಂಪೂರ್ಣವಾಗಿ ಅವರ ಬೆಂಬಲದೊಂದಿಗೆ ಅವರ ವಿಶ್ವಾಸವನ್ನು ಗಳಿಸಿನೇ ನಾನು ಇಲೆಕ್ಷನ್ ಕಣದಲ್ಲಿರೋದ್ರಿಂದ ನಾನು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀನಿ ಅಂತಕ್ಕಂಥ ಭರವಸೆ ಕೂಡ ನನಗಿದೆ. ಆ ಕಾರಣಕ್ಕಾಗಿ ತಮ್ಮ ಸಹಕಾರ ಬಹಳ ಮುಖ್ಯ ನನಗೆ. ಯಾಕಂತ ಕೇಳಿದ್ರೆ ನನ್ನ ಎಲ್ಲ ಸಂದರ್ಭದಲ್ಲಿಯೂ ಕೂಡ ನನಗೆ ಸಹಕಾರ ಕೊಟ್ಟಿದ್ದೀರಿ, ನನಗೆ ಪ್ರಚಾರ ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿಯೂ ಕೂಡ ನನ್ನ ಧ್ವನಿಗೆ ತಾವು ಧ್ವನಿಯಾಗಿ ನಿಂತುಕೊಂಡು ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಏನು ಕನಸನ್ನು ಕಟ್ಕೊಂಡಿದ್ದೇನೋ, ನಾನು ಗೆದ್ದು ಬಂದರೆ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಪ್ರವಾಸೋದ್ಯಮ, ಎಷ್ಟೋ ರಾಷ್ಟ್ರಗಳು ಕೇವಲ ಪ್ರವಾಸೋದ್ಯಮನೇ ನಂಬಿ ಬದುಕ್ತವೆ. ಆದರೆ ಅತ್ಯಂತ ಹೆಚ್ಚು ಪ್ರವಾಸಿ ತಾಣವಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಪ್ರವಾಸಿ ತಾಣವಾಗಿದ್ರೂ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರವಾಸಿಗರನ್ನೇ ನಂಬಿಕೊಂಡು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡಬಹುದಾಗಿತ್ತು. ಆ ಕೆಲಸವನ್ನು ಸಂಸದರು 10 ವರ್ಷದ ಅವಧಿಯಲ್ಲಿ ರಾಜಕೀಯ ಜೀವನದಲ್ಲಿ ಅದನ್ನು ಮಾಡಲೇ ಇಲ್ಲ. ಕೇವಲ ರಾಜಕೀಯ ಅಂತಕ್ಕಂಥದ್ದನ್ನು ಕಾಲ ಕಳೀತಾನೆ ಹೋದ್ರೆ ಹೊರತು ವಿಜಯಪುರ ಜಿಲ್ಲೆಯ ನೋವಿಗೆ ಇವರು ಸ್ಪಂದಿಸಲಿಲ್ಲ. ವಿಜಯಪುರ ಜಿಲ್ಲೆಯ ಯುವಕರಿಗೆ ಸ್ಪಂದಿಸಲಿಲ್ಲ, ರೈತರಿಗೆ ಸ್ಪಂದಿಸಲಿಲ್ಲ, ಕಾರ್ಮಿಕರಿಗೆ ಸ್ಪಂದಿಸಲಿಲ್ಲ. ಇವರು ಜನಪ್ರತಿನಿಧಿಯಾಗಿ ಮಾಡಿದ್ದಾದರೂ ಏನು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥ ಪ್ರಶ್ನೆ ಇಂದಿನ ಯುವಕರ ಮುಂದಿದೆ. ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಮುಂದೆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವನ್ನ ಯಾವ ಸಂದರ್ಭದಲ್ಲಿ ಜನರು ಕೊಡ್ಲಾಕ ರೆಡಿಯಾಗಿದ್ದಾರಪ್ಪ ಅಂತಂದ್ರೆ ಅದಕ್ಕೆ ಈ ನನ್ನನ್ನ ಎಲ್ಲರೂ ಕೂಡ ಒಮ್ಮತದಿಂದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋದ್ರ ಮುಖಾಂತರ, ಎಲ್ಲರೂ ನನಗೆ ಮತ ಹಾಕೋದ್ರ ಮುಖಾಂತರ, ನನಗೆ ಬೆಂಬಲಿಸೋದ್ರ ಮುಖಾಂತರ ಅದಕ್ಕೆ ಉತ್ತರ ಕೊಡಲಿಕ್ಕೆ ವಿಜಯಪುರ ಜಿಲ್ಲೆಯ ಜನತೆ ರೆಡಿಯಾಗಿದ್ದಾರೆ. ಅದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಅದೇ ರೀತಿ ಇಂದಿನ ದಿನಮಾನದಲ್ಲಿ ನಾನು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ನಾನು ಬಹುಜನ ಸಮಾಜ ಪಕ್ಷದ ವತಿಯಿಂದ ಗೆಲ್ತೀನಿ. ಅಕ್ಕ ಮಾಯಾವತಿ ಈ ದೇಶದ ಪ್ರಧಾನಮಂತ್ರಿ ಆಗೇ ಆಗ್ತಾಳೆ ಅಂತಕ್ಕಂಥ ಭರವಸೆಯೊಂದಿಗೆ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ ನಮಸ್ಕಾರ. ನಾನು ದಸ್ತಗೀರ್ ಮುಲ್ಲಾ ಅಂತೇಳಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಬಿಜಾಪುರ ಲೋಕಸಭಾ ಚುನಾವಣೆಯ ಉಸ್ತುವಾರಿ. ಇವತ್ತು ಬಹುಜನ ಸಮಾಜ ಪಕ್ಷದ ವತಿಯಿಂದ ಕರೆಯಲಾದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ದೃಶ್ಯ ಮಾಧ್ಯಮದವರಿಗೂ ಮೊಟ್ಟ ಮೊದಲಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿ ಕರೆ ಕೊಟ್ಟ ಉದ್ದೇಶ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯ ಘೋಷಣೆ ಹಾಗೂ ಚುನಾವಣೆಯ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ನಾಯಕಿ ಅಕ್ಕ ಮಾಯಾವತಿಯವರ ಆದೇಶದಂತೆ ಬಿಜಾಪುರ ಲೋಕಸಭಾ ಅಭ್ಯರ್ಥಿಯನ್ನು
ಯುವ ಹೋರಾಟಗಾರರು ಹಾಗೂ ಬಹುಜನರ ಹಿತಚಿಂತಕರಾದಂಥ ನ್ಯಾಯವಾದಿಗಳು ಆದಂಥ ಶ್ರೀನಾಥ್ ಪೂಜಾರಿ ಅವರನ್ನು ನಾವು ಅಧಿಕೃತ ಅಭ್ಯರ್ಥಿಯನ್ನಾಗಿ ಬಹುಜನ ಸಮಾಜ ಪಕ್ಷದಿಂದ ಅವರನ್ನು ಘೋಷಿಸಿದ್ದೇವೆ. ಬಂಧುಗಳೇ, ಈ ಭಾರತ ದೇಶದಲ್ಲಿ ಇವತ್ತೇನೆಲ್ಲ ನಡೀತಾ ಇದೆ ಅಂತ ನಮ್ಮೆಲ್ಲರಿಗಿಂತ ನಮಗೆ ಅರಿವು ಮೂಡಿಸುವಂಥ ಪತ್ರಿಕಾ ಮಾಧ್ಯಮದವರಿಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಕೇವಲ ಅಭಿವೃದ್ಧಿಗಳು ಪ್ರಣಾಳಿಕೆಯಲ್ಲೇ ಸೀಮಿತವಾಗಿವೆ. ಆ ಪ್ರಣಾಳಿಕೆಯಿಂದ ಅಭಿವೃದ್ಧಿ ಹೊರಗೆ ಬಂದಿಲ್ಲ. ಇವತ್ತು ನಿರುದ್ಯೋಗಿ ಸಮಸ್ಯೆ ಆಗಿರ್ಬೋದು, ಇವತ್ತು ಬಡತನ ಆಗಿರ್ಬೋದು, ಸಮಾನತೆ ಆಗಿರ್ಬೋದು ಮತ್ತು ಸಂವಿಧಾನದ ಆಶಯಗಳಾಗಿರ್ಬೋದು, ಇವು ಜಾರಿಗೆ ಆಗಿಲ್ಲ. ಅದಕ್ಕಾಗಿ ಬಹುಜನ ಸಮಾಜ ಪಕ್ಷವು ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದು ಕುಮಾರಿ ಅಕ್ಕ ಮಾಯಾವತಿ ಅವರು ಈ ಭಾರತ ದೇಶದ ಭಾವಿ ಪ್ರಧಾನಿ ಆಗುವುದು ನಿಶ್ಚಿತವಾಗಿದೆ. ಅದಕ್ಕಾಗಿ ನಾವು ಈ ಬಹುಜನ ಸಮಾಜ ಪಕ್ಷ ಬಿಜಾಪುರ ಲೋಕಸಭೆಯಿಂದ ನಾವು ಇಲ್ಲಿ ಗೆಲ್ಲಿಸಲಿಕ್ಕೆ ಮತ್ತು ಗೆಲ್ಲಿಸಿ ಕಳಿಸ್ತೀವಿ ಅಂಥೇಳಿ ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ना भूलें ताकि हमारी हर एक लेटेस्ट नोटिफिकेशन आप तक पहुंचती रहे। FM एक्सप्रेस न्यूज़, आपकी आवाज़ हमारी पहुंच। ಇಂದು ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಕನಸು ಕಂಡು ಇವತ್ತು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ವಿಜಯಪುರ ಮೀಸಲು ಕ್ಷೇತ್ರಕ್ಕೆ ಕಣಕ್ಕಿಳಿತಾ ಇದ್ದೇನೆ. ನಾನು ಇಳಿಯಲು ಕಾರಣ ಇಷ್ಟೇ, ನಮ್ಮ ಜಿಲ್ಲೆಯ ರೈತರು ಮತ್ತು ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಕೂಡಿಕೊಂಡು ಇವತ್ತು ಏನು ಪಕ್ಷಗಳು ಇವತ್ತು 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬರ್ತದೆ, ಅವಾಗೆ ದುಡ್ಡು ಹೆಂಡ ಹಂಚಿ ನಮ್ಮನ್ನು ಮಳ್ಳು ಮಾಡಿ ನಮ್ಮ ಕಡೆಯಿಂದ ಮತವನ್ನು ತಗೊಂಡು 5 ವರ್ಷ ತನಕ ನಮ್ಮ ಗ್ರಾಮಕ್ಕೂ ಬರೋಂಗಿಲ್ಲ, ಆಮೇಲಾಗಿ ಮತ್ತು ನಮ್ಮ ಕಡೆ ಮಾತಾಡ್ಸೋಂಗೂ ಇಲ್ಲ. ಈ ರೀತಿ ಅವ್ರ ಕಡೆ ರೆಸ್ಪಾನ್ಸ್ ಮಾಡಿಕೊಂಡು ನನಗೆ ಇವತ್ತು ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಇವತ್ತು ಎಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅಭ್ಯರ್ಥಿಯಾಗಿದ್ದೀನಿ. ಇವತ್ತು ನಾಮಿನೇಷನ್ ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾಗಿ ನಾನು ಯುವಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಮೋದಿ ಆಮೇಲೆ ಕಾಂಗ್ರೆಸ್ ಲೀಡರ್ಗಳು ಇವತ್ತು ಯಾವ್ಯಾವ ರೀತಿ ಇಲ್ಲಿ ಕೆಲಸ ಮಾಡಿದಾರ, ಇಲ್ಲಿ ಕೇಂದ್ರದಿಂದ ಎಷ್ಟು ನಮ್ಗೆ ಅನುದಾನ ಬಂದದ ಮೊದಲು ನಮ್ಮ ಜಿಲ್ಲೆಯ ಜನತೆ ತಿಳ್ಕೊಬೇಕಾಗಿದೆ. ಇವತ್ತು ನಾವು ಮುಂದಿನ ಸಾರಿ ನಾವು ಏನಾದರೂ ನನ್ನನ್ನು ಆರಿಸಿ ಗಳಿಸಿದೆ ಕರೆ, ಆದರೆ ಮುಂದಿನ ದಿನಮಾನಗಳಲ್ಲಿ ಇದೊಂದು ದೇಶದಲ್ಲೇ ಒಂದು ಮಾದರಿ ಜಿಲ್ಲೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀನಿ. ನನ್ನ ಹೆಸರು ದರ್ಯಪ್ಪ, ಅರ್ಧ ಊರು ವಕೀಲರು, ಈಗ MP ಅಭ್ಯರ್ಥಿ.